ಅಯ್ಯೋ 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 ಬೆಂಕಿ ಬೆಂಕಿ ಹೋಗೆ ಹೋಗೆ ಬೆಂಕಿ 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 ಅಯ್ಯೋ ದಾದಾ ಅಯ್ಯೋ ಅಯ್ಯೋ ಬೆಂಕಿ ದಾದಾ ಏನ್ ಮಾಡ್ತೀಯ ಬಾ ಬೆಂಕಿ ಹೋಗೆ ಹೋಗೆ ಬೆಂಕಿ ಹೋಗಮ್ಮ ಬೆಂಕಿ ಬೆಂಕಿ ಅಲ್ಲ ರೀ. ಮತ್ತೆ ಇಷ್ಟೆಲ್ಲ ಹೊಗೆ? ಅದು ನಾನು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆನಾ? ಇದು ಯಾವ ತರ ಹೊಗೆ ಹಾಕಿ ಪೂಜೆ ಮಾಡೋದು? ನೀನು ಹೀಗೆ ಬಿಟ್ರೆ ನೀನ್ ಊರನ್ನ ಹತ್ತಿಸ್ಬಿಡ್ತೀಯ. ಯಾರು ಹೇಳಿದ್ ನಿನಗೆ ಈ ತರ ಪೂಜೆ ಮಾಡೋಕೆ? ಅಜ್ಜಿ ಹೇಳಿದ್ರು. ಥೂ ನಿನ್ನ ಅಜ್ಜಿ ನಿನ್ನ ನಿನ್ ಅಜ್ಜಿ ಬಂದಮ್ಮ ಬಂದೆ. ಅಜ್ಜಿ ಏನು ನಾವು ಪೂಜೆ ಮಾಡಿದ್ರೆ ಊರೇ ಹತ್ಕೊಂಡು ಹೋಗುತ್ತಾ? ದೀಪ ಹಚ್ಚಿ ಧೂಪ ಹಾಕೋದ್ರಿಂದಲೇ ಪೀಡೆ ಪಿಶಾಚಿಗಳು ನಮ್ಮನೆಗಳ ತಲೆ ಹಾಕ್ತಾ ಇಲ್ಲ ಗೊತ್ತಾ? ನೀರುವಾಗ ಯಾವ ಪೀಡೆ ಪಿಶಾಚಿ ಬರುತ್ತೆ? ಏನಂದೆ? ಏನಿಲ್ಲ, ತಡವಾಯ್ತು ಆಫೀಸಿಗೆ, ಸ್ನಾನಕ್ಕೆ ಹೋಗ್ತೀನಿ ಅಂದೆ. ಹೋಗೋ ಕೆಲ್ಸ ನೋಡು. ನೀನ್ ಪೂಜೆ ಮಾಡಮ್ಮ. ದಾದಾ ದಾದಾ ಇನ್ಮೇಲೆ ದಿನ ಆಫೀಸ್ಗೆ ಹೋಗೋಕ್ ಮುಂಚೆ ಇದರಲ್ಲಿ ₹1 ಹಾಕ್ಬೇಕು. ಯಾಕೆ? ಇದು ತುಂಬಿದ ತಕ್ಷಣ ತಿರುಪತಿ ಹುಂಡಿಲ್ ಹಾಕೋಕೆ. ನೋಡು, ಆ ತಿರುಪತಿ ವೆಂಕಟೇಶ್ವರ ಈಗಾಗಲೇ ಕೋಟ್ಯಾಧೀಶ್ವರ. ಈ ನಿನ್ನ ಜುಜ್ಬಿ ಹಣ ಅವನಿಗೆ ಯಾವ ಲೆಕ್ಕ? ನೀನು ಹೊಸದಾಗಿ ಮದುವೆ ಆಗಿದ್ದೀಯಾ, ಹೊಸ ಜೀವನ ಹೊಸ ಸಂಸಾರಕ್ಕೆ ನೀನು ಹೊಂದ್ಕೊಂಡು ಹೋಗ್ಬೇಕು ಹೊರತು ಈ ಗೊಡ್ಡು ಸಂಪ್ರದಾಯನೆಲ್ಲ ಮರ್ತು ಬಿಡು. ಅಜ್ಜಿ ಕೇಳಿಸ್ಕೊಂಡಮ್ಮ, ಎಲ್ಲಾ ಮಾತನ್ನು ಕೇಳಿಸ್ಕೊಂಡೆ. ಏನಪ್ಪ, ನಮ್ ರಾಧನಿಗೆ ಒಳ್ಳೆ ಗಂಡ ಸಿಕ್ಕಿದ್ರೆ ಹುಂಡಿಗೆ ದಿನಾ ₹1 ಹಾಕ್ತೇನೆ ಅಂತ ಹರಿಸ್ಕೊಂಡ್ಲು. ನೀವೇನಾದ್ರೂ ಹರಿಸ್ಕೊಂಡಿಲ್ವಾ ಅಜ್ಜಿ? ನಾನು ಹರಿಸ್ಕೊಂಡಿದ್ದೀನಿ. ನನ್ ಮೊಮ್ಮಗಳಿಗೆ ಶ್ರೀರಾಮಚಂದ್ರನಂತ ಗಂಡ ಸಿಕ್ಕಿದ್ರೆ ಸ್ವಾಮಿಗೆ ಮುಡಿ ಕೊಡ್ತೀನಿ ಅಂತ. ಯಾರ ಮುಡಿ? ನಿನ್ ಮುಡಿನೇ ಮಗು. ನನ್ನ ಮುಡಿಗೆ ನೀವು ಹರಕೆ ಹೊತ್ಕೊಂಡಿದ್ದೀರಾ? ನನ್ನ ಮುಡಿ ಮೇಲೆ ನಿಮ್ಗೇನು ಹಕ್ಕು ಅಂತ? ನನ್ನ ತಲೆ ಮೇಲೆ ನಿಮ್ಮ ಸರ್ವಾಧಿಕಾರ ನಡೆಯೋಕೆ ನಾನು ಬಿಡೋಲ್ಲ. ಅಂದ್ರೆ ದೊಡ್ಡವರ ಮಾತಿಗೆ ಬೆಲೆ ಕೊಡಲ್ಲ ಅನ್ನು? ಕೊಡೋಲ್ಲ. ಅದ್ ಹ್ಯಾಕ್ ಕೊಡಲ್ಲ ನಾನ್ ನೋಡ್ತೀನಿ. ಅಯ್ಯೋ ರೀ, ಅಜ್ಜಿ ಆಚೆಗೆ ಹೋದ್ರು. ಆಚೆ ಅಲ್ಲ, ಊರಾಚೆ ಹೋದ್ರೆ ನನಗೇನಂತೆ? ಅಯ್ಯೋ ಊರಾಚೆ ಅಲ್ಲ ರೀ, ಬೀದಿ ರಂಪ ಮಾಡಕ್ ಹೋಗಿದ್ದಾರೆ. ನನ್ನ ಕರ್ಮ, ನಿನ್ನ ಅಜ್ಜಿನ ಮದುವೆ ಮಾಡ್ಕೊಂಡು ಹಾಗೆ ಆಗಿದೆ ನನಗೆ. ನಮ್ ಕಾಲದಲ್ಲಿ ನಾವ್ ಹಿರಿಯರಿಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ವಿ, ಎಷ್ಟು ಗೌರವ ಕೊಡ್ತಾ ಇದ್ವಿ. ಏನ್ ಮಾಡಕ್ಕಾಗುತ್ತೆ? ಬಿಸಿ ರಕ್ತ. ಈ ಕಾಲದ ಹುಡುಗರಿಗೆ ಸ್ವಲ್ಪನೂ ಭಯ ಭಕ್ತಿನೇ ಇಲ್ಲ. ಬಿಡು ನೀನು. ಬನ್ನಿ, ನಿಮಗೆ ಕೈ ಮುಗಿತೀನಿ. ಈಗ ಪದೇ ಪದೇ 10 ಜನರ ಮುಂದೆ ನನ್ನ ಮಾನ ಹರಾಜು ಹಾಕ್ಬೇಡಿ. ಈ ಬೀದಿರಂಪ ಮಾಡೋದು ಬಿಟ್ಬಿಡಿ ದಯವಿಟ್ಟು. ನೀವು ಹೇಳ್ದಾಗ ಕೇಳ್ತೀನಿ. ಹುಂಡಿಗೆ ಹಣ ಹಾಕ್ತೀಯಾ? ಹಾಕೋದೇನು? ಹಾಕ್ತೀನಿ. ಹಾಕ್ದೆ. ರಾಧಾ ಹೇಳ್ದಾಗ ಕೇಳ್ತೀಯಾ? ಕೇಳ್ತೀನಿ. 6 ತಿಂಗಳಿಗೊಂದ್ಸರಿ ತಲೆ ಬಡ್ಸ್ಕೊತೀಯಾ? 6 ತಿಂಗಳಿಗೇನು? ನೀವು ಹೇಳಿದ್ಮೇಲೆ ದಿವ್ಸಕ್ಕೆ 6 ಸಲ ಬಳಸ್ಕೋತೀನಿ. ಹಾಗ್ ಬಾ ದಾರಿಗೆ. ಈಗ ನಾನು ಆಫೀಸಿಗೆ ಹೋಗ್ಬರ್ಲಾ? ನೀವು ಬೇಡ ಅಂದ್ರೆ ಹೋಗಲ್ಲ. ಕೆಲ್ಸಕ್ಕೆ ಹೋಗೋದು ಯಾರಾದ್ರು ಬೇಡ ಅಂತಾರ? ಹೌದ್ ಬಾ. ಬರ್ಲಾ? ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ಅಬ್ಬಬ್ಬಬ್ಬ, ಏನ್ ಕೆಟ್ಟ ಜನ ಇವರು. ನಾನ್ ಮನೇಲಿ ಬಾಯ್ ಬಿಟ್ರೆ ಸಾಕು, ನಿಮ್ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಪುಸ್ತಕ ಅಂತ ಬಂದ್ಬಿಡ್ತೀರಾ ಇಲ್ಲಿಗೆ. ಸಂಸಾರ ಅಂದ್ಮೇಲೆ ಸಾವಿರಾರು ಇರುತ್ತೆ. ಏನ್ ಹಾಗೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ರಾ? ಎಲ್ಲಾರ ಮನೇಲಿ ದೋಸೆ ತೂತು. ಹೋಗ್ರಿ ಹೋಗ್ರಿ. ಏನ್ ಕೆಟ್ಟ ಜನ ಇವರು. ಘಾಟಿ ಮುದುಕಿ, ಹುಷಾರಾಗಿರ್ಬೇಕು. ಇಲ್ಲಿದ್ರೆ ಸಂತೆ ಮಧ್ಯದಲ್ಲಿ ಮಾನ ಹರಾಜ.